ಯೋಧನ ಅಂತ್ಯಕ್ರಿಯೆ ಬೆನ್ನಲ್ಲೇ ಸಿಎಂ ಕಾರ್ಗೆ ಮುತ್ತಿಗೆಯನ್ನ ಹಾಕಲಾಗಿದೆ. 1 ಕೋಟಿ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿ ಗ್ರಾಮಸ್ಥರು ಸಿಎಂ ಕಾರ್ಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಸಿಎಂ ಕುಮಾರಸ್ವಾಮಿಗೆ ಧಿಕ್ಕಾರವನ್ನ ಕೂಗಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 25 ಲಕ್ಷ ಪರಿಹಾರ ನಮಗೆ ಬೇಡ, 1 ಕೋಟಿ ಪರಿಹಾರ ಕೊಡಬೇಕು ಕುಟುಂಬಸ್ಥರಿಗೆ ಅಂತ ಕಾರ್ಗೆ ಮುತ್ತಿಗೆಯನ್ನ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂತ್ಯಕ್ರಿಯೆ ಆಗುವಂತಹ ಸಂದರ್ಭದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಗುರು ಅವರ ಪತ್ನಿ ಕೈಯಲ್ಲಿ 25 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನ ವಿತರಣೆ ಕೊಟ್ಟರು. ಆದ್ರೆ ಈ ಪರಿಹಾರ ಸಾಕಾಗೋದಿಲ್ಲ ಅಂತ ಆಗ್ರಹ ಈಗ ವ್ಯಕ್ತವಾಗ್ತಿರೋದು. ಲಘು ಲಾಠಿ ಪ್ರಹಾರವನ್ನ ಮಾಡಬೇಕಾಯಿತು. ಸ್ಥಳದಲ್ಲಿ ಜನರನ್ನ ಚದುರಿಸೋಕೆ ಪೊಲೀಸ್ ಭದ್ರತೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಸ್ಥಳದಿಂದ ಹೊರಗಡೆ ಬಂದಿದ್ದಾರೆ. ಯೋಧನ ಅಂತ್ಯಕ್ರಿಯೆ ಬೆನ್ನಲ್ಲೇ ಸಿಎಂ ಕಾರ್ಗೆ ಗ್ರಾಮಸ್ಥರು ಮುತ್ತಿಗೆಯನ್ನ ಹಾಕಿದ್ದಾರೆ. 25 ಲಕ್ಷ ಪರಿಹಾರ ಬೇಡ, 1 ಕೋಟಿ ಪರಿಹಾರವನ್ನ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ. ಸೊ ದೃಶ್ಯದಲ್ಲಿ ನಾವೀಗ ನೋಡ್ತಿರೋದು ರಾಷ್ಟ್ರಧ್ವಜವನ್ನ ಹಸ್ತಾಂತರ ಮಾಡಿದ ಟೈಮ್ನಲ್ಲಿ ಆ ಪರಿಹಾರದ ಚೆಕ್ 25 ಲಕ್ಷ ಪರಿಹಾರದ ಚೆಕ್ ಅನ್ನ ಗುರು ಅವರ ಪತ್ನಿ ಕೈಗೆ ಕುಮಾರಸ್ವಾಮಿ ಅವರು ಕೊಟ್ಟು ಸಾಂತ್ವನದ ಮಾತುಗಳನ್ನ ಹೇಳ್ತಾ ಇರೋದು. ಸರ್ಕಾರಿ ಕೆಲಸವನ್ನು ಕೂಡ ಕೊಡ್ತೀನಿ ಅನ್ನೋ ಭರವಸೆಯನ್ನ ಸರ್ಕಾರದ ಪರವಾಗಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಆದ್ರೆ 25 ಲಕ್ಷ ಬೇಡ, 1 ಕೋಟಿ ಪರಿಹಾರ ಕೊಡಲೇಬೇಕು ಅಂತ ಸಿಎಂ ಕಾರ್ಗೆ ಮುತ್ತಿಗೆಯನ್ನ ಗ್ರಾಮಸ್ಥರು ಹಾಕಿದ್ದಾರೆ. ಪರಿಸ್ಥಿತಿ ಇನ್ನೇನು ಕೈ ಮೀರಿ ಹೋಗುತ್ತೆ ಅಂತ ಗೊತ್ತಾದ ತಕ್ಷಣ ಪೊಲೀಸರು ಅಲ್ಲಿ ಲಘುವಾಗಿ ಲಾಠಿ ಚಾರ್ಜ್ ಅನ್ನ ಮಾಡಿ ಜನರನ್ನ ಚದುರಿಸಿದ್ದಾರೆ. 1 ಕೋಟಿ ಪರಿಹಾರ ಬೇಕು ಅನ್ನೋ ಆಗ್ರಹವನ್ನ ಇಟ್ಕೊಂಡೆ ಕಾರ್ಗೆ ಮುತ್ತಿಗೆಯನ್ನ ಹಾಕಿದಲ್ಲಿ ಗ್ರಾಮಸ್ಥರು ಸಿಎಂ ಕಾರ್ಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಇನ್ನು ಪೊಲೀಸ್ ಭದ್ರತೆಯಲ್ಲೇ ಸಿಎಂ ಕುಮಾರಸ್ವಾಮಿ ಅವರು ಸ್ಥಳದಿಂದ ತೆರಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಉಗ್ರ ದಾಳಿಯಲ್ಲಿ ಮಂಡ್ಯದ ಗಂಡು ಹುತಾತ್ಮರಾಗಿದ್ರು. ಚಿಕ್ಕ ವಯಸ್ಸಿನಿಂದಲೂ ಬಡತನದ ಬೇಗೆಯಲ್ಲಿ ಬೆಂದು ದೇಶ ಸೇವೆಗೆ ಹೋಗಿದ್ದ ಯುವಕ ಇನ್ನಿಲ್ಲ. ಯೋಧ ಗುರುವಿನ ಸಾವಿಗೆ ಮಂಡ್ಯವಷ್ಟೇ ಅಲ್ಲದೆ ಇಡೀ ಕರುನಾಡೆ ಕಣ್ಣೀರನ್ನ ಹಾಕ್ತಾ ಇದೆ. ತಾಯ್ನಾಡಿಗೆ ಬಂದ ಕನ್ನಡದ ಕಂದನ ಅಂತ್ಯ ಸಂಸ್ಕಾರ ನೆರವೇರಿದ್ದು ಗುರು ಪಂಚಭೂತಗಳಲ್ಲಿ ಲೀನವಾದ್ರೂ ಅಮರರಾಗಿದ್ದಾರೆ. ಅಮರ್ ರಹೆ ಅಮರ್ ರಹೆ ಗುರು ಅಮರ್ ರಹೆ. ಭಾರತ ಮಾತೆಯ ಸುಪುತ್ರನಿಗೆ ಕೇಳಿ ಬಂದ ಘೋಷಣೆಗಳಿವು. ಮೊನ್ನೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿಯಲ್ಲಿ ಮಡಿದ ಮಂಡ್ಯದ ಗುಡಿಗೆರೆ ಕಾಲೋನಿಯ ಗುರು ಅಮರರಾಗಿದ್ದಾರೆ. ಭಾರತ ಮಾತೆಯ ಪುತ್ರನಿಗೆ ಅಂತಿಮ ನಮನ. ನಿನ್ನೆ ದೆಹಲಿಯಿಂದ ಹೊರಟಿದ್ದ ಮೃತ ಯೋಧ ಗುರುವಿನ ಪಾರ್ಥಿವ ಶರೀರ ಮಧ್ಯಾಹ್ನ 12:45ಕ್ಕೆ ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ ತಲುಪಿತ್ತು. ಇಂಡಿಯನ್ ಏರ್ಫೋರ್ಸ್ ವಿಶೇಷ ವಿಮಾನದಲ್ಲಿ ಬಂದ ಗುರುವಿನ ಪಾರ್ಥಿವ ಶರೀರವನ್ನ ರಾಜ್ಯ ಸರ್ಕಾರ ಸ್ವೀಕರಿಸಿ ಗೌರವ ವಂದನೆ ಸಲ್ಲಿಸಲಾಯಿತು. ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಸಿಎಂ, ಗೃಹ ಸಚಿವರು, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ರಾಜಕೀಯ ನಾಯಕರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ರು. ಸ್ವಗ್ರಾಮ ಗುಡಿಗೆರೆಯತ್ತ ಗುರು ಪಾರ್ಥಿವ ಶರೀರ. ಎಚ್ಎಎಲ್ ಏರ್ಪೋರ್ಟ್ನಿಂದ ಸ್ವಗ್ರಾಮ ಮದ್ದೂರಿನ ಗುಡಿಗೆರೆಯತ್ತ ಗುರುವಿನ ಮೃತದೇಹವನ್ನ ಕೊಂಡೊಯ್ಯಲಾಯಿತು. ಬೆಂಗಳೂರು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು ಮಾರ್ಗವಾಗಿ ಗುರು ಮೃತದೇಹ ಸ್ವಗ್ರಾಮದತ್ತ ಹೊರಟಿತ್ತು. ದಾರಿಯುದ್ದಕ್ಕೂ ಗುರು ಅಮರ್ ರಹೆ, ಗುರು ಅಮರ್ ರಹೆ, ಒಂದೇ ಮಾತರಂ ಅನ್ನುವಂಥ ಘೋಷಣೆಗಳು ಮೊಳಗಿದ್ವು. ದಾರಿಯುದ್ದಕ್ಕೂ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತಿದ್ದ ಜನ ಗುರುವಿನ ಅಂತಿಮ ದರ್ಶನಕ್ಕೆ ಮುಗಿಬಿದ್ರು. ದಾರಿಯುದ್ದಕ್ಕೂ ಪಾರ್ಥಿವ ಶರೀರ ಹೊತ್ತ ವಾಹನದ ಮೇಲೆ ಪುಷ್ಪ ಮಳೆಗರೆದು ಗುರು ಇಲ್ಲದ ಗುಡಿಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ಮಂಡ್ಯದ ಗಂಡು ಪಂಚಭೂತಗಳಲ್ಲಿ ಲೀನ. ಕೆಎಂದೊಡ್ಡಿ ಮಾರ್ಗದಲ್ಲಿ ಮೃತ ಯೋಧನ ಪಾರ್ಥಿವ ಶರೀರ ಸ್ವಗ್ರಾಮ ಗುಡಿಗೆರೆ ತಲುಪುತ್ತಿದ್ದಂತೆ ಗ್ರಾಮಸ್ಥರು ಸೇರಿದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈಗಾಗಲೇ 3 ದಿನದಿಂದ ಗುರುವಿನ ಸಾವಿನ ಆಘಾತದಲ್ಲಿದ್ದ ಕುಟುಂಬಸ್ಥರ ರೋದನ ಕರುಳು ಹಿಂಡುವಂತಿತ್ತು. ಮೃತ ಯೋಧ ಗುರುವಿನ ಮನೆ ಬಳಿ ಅಂತಿಮ ನಮನ ಸಲ್ಲಿಸಲಾಯಿತು. ಬಳಿಕ ಮೃತದೇಹವನ್ನ ತೆರೆದ ವಾಹನದಲ್ಲಿ ಅಂತ್ಯ ಸಂಸ್ಕಾರದ ಜಾಗಕ್ಕೆ ಕೊಂಡೊಯ್ಯಲಾಯಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಿಎಂ ಸೇರಿದಂತೆ ಗಣ್ಯರು ಮೃತ ಯೋಧ ಗುರುವಿಗೆ ಅಂತಿಮ ನಮನ ಸಲ್ಲಿಸಿ ಮಂಡ್ಯದ ಗಂಡು ಪಂಚಭೂತಗಳಲ್ಲಿ ಲೀನ. ಗುರುವಿನ ಸೋದರರು ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ರು. ಈ ಮೂಲಕ ಉಗ್ರರ ದಾಳಿಯಲ್ಲಿ ಮಡಿದ ಗುರು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಆದರೆ ಶತ್ರುಗಳ ಸಂಹಾರಕ್ಕೆ ಭಾರತ ಮಾತೆಯ ರಕ್ಷಣೆಗೆ ನಿಂತಿದ್ದ ಗುರು ಭಾರತ ಮಾತೆಯ ರಕ್ಷಣೆಗೆ ಶತ್ರುಗಳ ಸಂಹಾರಕ್ಕೆ ಮತ್ತೆ ಹುಟ್ಟಿ ಬನ್ನಿ ಎಂದು ನೊಂದ ಜೀವಗಳು ಪ್ರಾರ್ಥಿಸಿವೆ.
ಗುರು ಅಮರ್ ರಹೆ ಎಂಬ ಘೋಷಣೆಗಳು ಮುಳುಗಿವೆ. ಮುಖೇಶ್ ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮಂಡ್ಯ. ಇದಕ್ಕೂ ಮುನ್ನ ಗುರುವಿನ ಕುಟುಂಬಕ್ಕೆ ಸಾಂತ್ವನ ಹೇಳಿದವರು ಹಲವು ಮಂದಿ. ಮಂಡ್ಯದ ಗಂಡಿನ ನಿಧನಕ್ಕೆ ಗಣ್ಯರೂ ಸೇರಿದಂತೆ ಹಲವು ಮಂದಿ ಕಣ್ಣೀರನ್ನ ಹಾಕಿದ್ರು. ಮಗನನ್ನ ಕಳ್ಕೊಂಡ ಕುಟುಂಬಸ್ಥರ ನೋವು ಹೇಳತೀರದಾಗಿತ್ತು. ಗುರು ಸಾವಿನ ಸುದ್ದಿ ಮೊನ್ನೆ ಬರ ಸಿಡಿಲಿನಂತೆ ಬಂದೆರಗಿತ್ತು. ದೇಶ ಸೇವೆ ವೇಳೆ ಮಗನ ಸಾವಿನ ಸುದ್ದಿ ಗುರುವಿನ ಕುಟುಂಬ ಸೇರಿದಂತೆ ಇಡೀ ಗುಡಿಗೆರೆಯನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿತ್ತು. ಗುರು ಸಾವಿನ ಸುದ್ದಿ ತಿಳಿದು 3ನೇ ದಿನವಾದರೂ ಮೃತದೇಹ ಸ್ವಗ್ರಾಮಕ್ಕೆ ಇನ್ನೂ ತಲುಪಿಲ್ಲ ಅಂತ ಗ್ರಾಮಸ್ಥರು ಪ್ರತಿಭಟಿಸಿದ್ರು. ಪಾರ್ಥಿವ ಶರೀರ ಆಗಮನ ವಿಳಂಬಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಗುಡಿಗೆರೆ ಕಾಲೋನಿ ಗ್ರಾಮಸ್ಥರು ಪ್ರತಿಭಟಿಸಿದ್ರು. ಜನರ ಪ್ರತಿಭಟನೆ ಬಿಸಿ ಬಳಿಕ ಸಿಎಂ ಮುತುವರ್ಜಿ ವಹಿಸಿ ಬೇಗನೆ ಗುರುವಿನ ಮೃತದೇಹ ಸ್ವಗ್ರಾಮ ತಲುಪಿಸುವ ಕೆಲಸಕ್ಕೆ ಮುಂದಾದ್ರು. ದೆಹಲಿಯಿಂದ ಮೃತದೇಹ ತಿರುಚಿ, ಮದುರೈ, ಕ್ಯಾಲಿಕಟ್ ತಲುಪಿ ಬೆಂಗಳೂರಿಗೆ ಬರಬೇಕಾಗಿತ್ತು. ಆದರೆ ಸಿಎಂ ತಿರುಚಿಗೆ ವಿಶೇಷ ವಿಮಾನ ಕಳಿಸಿ ಬೇಗನೆ ಮೃತದೇಹ ತಾಯ್ನಾಡಿಗೆ ಬರುವಂತೆ ಕ್ರಮಕ್ಕೆ ಮುಂದಾದ್ರು. ಆಗ ತಿರುಚಿಯಿಂದ ನೇರವಾಗಿ ಮೃತದೇಹ ಬೆಂಗಳೂರಿಗೆ ಬಂತು. ನಿನ್ನೆ ಸರ್ಕಾರ ಗುಡಿಗೆರೆ ಮಾರ್ಕೆಟ್ ಬಳಿ ಅಂತ್ಯ ಸಂಸ್ಕಾರಕ್ಕೆ ಗುರುತು ಮಾಡಿದ್ದ ಸ್ಥಳಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ರಿಂದ ಜಿಲ್ಲಾಡಳಿತ ಅಂತ್ಯ ಸಂಸ್ಕಾರ ಜಾಗ ಬದಲಾಯಿಸಿತು. ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆ ಪಕ್ಕದಲ್ಲೇ ಅಂತ್ಯಕ್ರಿಯೆ ಸಮಾಧಿಗೆ ಜಾಗ ನೀಡಿದ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿತ್ತು. ಗುರು ನಿಧನದಿಂದ ಕೆಎಂದೊಡ್ಡಿಯಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಡಲಾಗಿತ್ತು. ಗುರು ಓದಿದ ಕೆಎಂದೊಡ್ಡಿ ಸರ್ಕಾರಿ ಪ್ರೌಢಶಾಲೆ ಹಾಗೂ ಕಾಲೇಜ್ಗೆ ರಜೆ ಘೋಷಣೆ ಮಾಡಲಾಗಿತ್ತು. ಪುಲ್ವಾಮಾ ಉಗ್ರರ ದಾಳಿಯಲ್ಲಿ ಯೋಧ ಗುರು ವೀರ ಮರಣದಿಂದ ಗುಡಿಗೆರೆಯಲ್ಲಿ ಗುರುವಿನ ನೆನಪು ಸ್ನೇಹಿತರನ್ನ ಕಾಡ್ತಿತ್ತು. ಬಿಡುವಿನ ವೇಳೆಯಲ್ಲಿ ಗುರು ತಮ್ಮ ಕುಟುಂಬದ ಇಸ್ತ್ರಿ ಅಂಗಡಿಯಲ್ಲಿ ಇಸ್ತ್ರಿ ಮಾಡಿ ಕುಟುಂಬಕ್ಕೆ ಸಹಾಯ ಮಾಡ್ತಿದ್ರು. ರಜೆ ಬಂದಾಗ್ಲೆಲ್ಲ ಇಸ್ತ್ರಿ ಅಂಗಡಿಯಲ್ಲಿ ಸಮಯ ಕಳೀತಿದ್ದ ಗುರು ಸೇನೆ ಸೇರಿದ್ರು ಇಸ್ತ್ರಿ ಮಾಡೋದು ಬಿಡೋಲ್ಲ ಅಂತ ಹೇಳ್ತಾ ಇದ್ರು. ಆ ನೆನಪು ಇಸ್ತ್ರಿ ಅಂಗಡಿಯ ಜನರನ್ನ ಕಾಡ್ತಾ ಇತ್ತು. ಮೃತ ಯೋಧನ ಕುಟುಂಬಕ್ಕೆ ಜಿ ಮಾದೇಗೌಡ ಸೇರಿದಂತೆ ಹಲವರು ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಮೊನ್ನೆಯಿಂದಲೂ ಗುರು ಸಾವಿನ ನೋವಿಂದ ಬಳಲಿದ್ದ ಗುರುವಿನ ಚಿಕ್ಕಮ್ಮ ಅಸ್ವಸ್ಥರಾಗಿದ್ರು. ಅವರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಗುರು ಪತ್ನಿ ಕಲಾವತಿ, ಗುರು ತಂದೆ ತಾಯಿ ಸೇರಿದಂತೆ ಬಂಧುಗಳು ಅಸ್ವಸ್ಥರಾಗ್ತಿದ್ರು. ಯಾರು ಎಷ್ಟೇ ಧೈರ್ಯ ಹೇಳಿದ್ರೂ ನೋವು ಹೆಚ್ಚಾಗ್ತಾನೆ ಇತ್ತು. ಪುಟ್ಟಪ್ಪ ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಇನ್ನು ಮನೆಗೆ ಆಧಾರ ಸ್ತಂಭವಾಗಿದ್ದ ಗುರುವನ್ನ ಕಳ್ಕೊಂಡು ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದೆ. ನೊಂದ ಕುಟುಂಬಕ್ಕೆ ಸಹಾಯದ ಮಹಾಪೂರವೇ ಹರಿದು ಬಂದಿದೆ. ಗುರು ನಮ್ಮ ಮನೆಯ ಮಗ ಅಂತ ಹಲವರು ಮುಂದೆ ಬಂದು ಗುರು ಕುಟುಂಬಕ್ಕೆ ಸಹಾಯ ಮಾಡೋಕೆ ಮುಂದಾಗಿದ್ದಾರೆ. ಗುರು ಕುಟುಂಬಕ್ಕೆ ಸರ್ಕಾರದ ಸಹಾಯ, 25 ಲಕ್ಷ ಪರಿಹಾರ, ಸರ್ಕಾರಿ ಕೆಲಸದ ಭರವಸೆ. ಉಗ್ರರ ದಾಳಿಯಲ್ಲಿ ಮಡಿದ ಮಂಡ್ಯದ ಗಂಡು ಯೋಧ ಗುರು ಕುಟುಂಬಕ್ಕೆ ಸಹಾಯದ ಮಹಾಪೂರವೇ ಹರಿದು ಬರುತ್ತಿದೆ. ಮನೆಯ ಹಿರಿಯ ಪುತ್ರ, ಕುಟುಂಬದ ಆಧಾರ ಸ್ತಂಭವನ್ನೇ ಕಳ್ಕೊಂಡ ಕುಟುಂಬ ದಿಕ್ಕೇ ಕಾಣದೆ ಕಂಗಾಲಾಗಿದೆ. ಮುಂದೆ ಗತಿಯೇನು ಅಂತ ದಾರಿ ಕಾಣದೆ ದುಃಖಿಸುತ್ತಿರೋ ಕುಟುಂಬಕ್ಕೆ ಸರ್ಕಾರ ನೆರವಾಗಿದೆ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ 25 ಲಕ್ಷ ಪರಿಹಾರ ಹಣ ಹಾಗೂ ಗುರು ಪತ್ನಿಗೆ ಕೆಲಸ ಕೊಡೋ ಭರವಸೆ ನೀಡಿದ್ದಾರೆ. ಅವರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ರಾಜ್ಯ ಸರ್ಕಾರದಿಂದ ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಅವರ ಪತ್ನಿ ಕೇವಲ 20 ವರ್ಷದ ಹೆಣ್ಮಗಳೇನಿದ್ದಾಳೆ, ಅವಳಿಗೆ ಈಗ ಒಂದು ಪರ್ಮನೆಂಟ್ ಉದ್ಯೋಗ ಕೊಡಿಸ್ತಕ್ಕಂಥದ್ದಕ್ಕೂ ಏರ್ಪಾಡು ಮಾಡಿದ್ದೇನೆ. ಸುಮಲತಾ ಅಂಬರೀಶ್ ಮಂಡ್ಯ ಯೋಧನ ಸಾವಿಗೆ ಮಿಡಿದಿದ್ದಾರೆ. ದೊಡ್ಡರಸಿನ ಕೆರೆಯಲ್ಲಿರೋ ತಮ್ಮ ಜಮೀನಿನಲ್ಲಿ ಅರ್ಧ ಎಕರೆ ಜಮೀನು ನೀಡೋ ಭರವಸೆ ಕೊಟ್ಟಿದ್ದಾರೆ. ನಮ್ಮದೇ ಆದಂಥ ಜಾಗ ಅದೇ ಊರಲ್ಲಿದೆ. ಅದರಲ್ಲಿ ಅರ್ಧ ಎಕರೆ ಅವರ ಸ್ಮಾರಕಕ್ಕೋಸ್ಕರ ಕೊಡೋಕ್ಕೆ ಅಂತ ನಾವು ಸಿದ್ಧರಾಗಿದ್ವಿ. ಅದೇನಾದರೂ ಸರ್ಕಾರ ಸ್ಪಂದಿಸಿದೆ, ಈ ಜಾಗನ ದಹನ ಸಂಸ್ಕಾರಕ್ಕೆ ಬೇಕಿರೋ ಜಾಗನ ಆಗಲೇ ಅವ್ರಿಗೆ ಸಿದ್ಧಪಡಿಸಿದ್ದಾರೆ ಅನ್ನೋದಾದರೆ ಈ ಜಾಗವನ್ನು ಆ ನೊಂದ ಕುಟುಂಬ ಅವ್ರಿಗೆ ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಯೋಧಗುರು ಕುಟುಂಬಕ್ಕೆ ಎಲ್ಐಸಿ ಸಂಸ್ಥೆ ನೆರವಾಗಿದೆ. ಯಾವುದೇ ದಾಖಲೆ ಪರಿಶೀಲನೆ, ಭಾರತೀಯ ಜೀವ ವಿಮಾ ನಿಗಮ ವಿಮಾ ಹಣ ನೀಡಿ ಮಾನವೀಯತೆ ಮೆರೆದಿದೆ. ಹುತಾತ್ಮ ಯೋಧನ ಮನೆಗೆ ಭೇಟಿ ನೀಡಿ ಮಂಡ್ಯದ ಎಲ್ಐಸಿ ವ್ಯವಸ್ಥಾಪಕ ನಾಗರಾಜರಾವ್ ವಿಮಾ ಹಣ ಹಸ್ತಾಂತರ ಮಾಡಿದ್ರು.
ರಾಯಚೂರಿನಲ್ಲಿ 13 ವರ್ಷದ ಬಾಲಕ ಶಿವರಾಜ್ ತಂದೆ ಕೊಟ್ಟಿದ್ದ ಪಾಕೆಟ್ ಮನಿಯನ್ನ ಗುರು ಕುಟುಂಬಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಪುಲ್ವಾಮಾ ದುರಂತದಲ್ಲಿ ಮಡಿದ ಯೋಧರಿಗೆ ಪರಿಹಾರ ಒದಗಿಸುವ ಸಲುವಾಗಿ ಶಾಲಾ ವಿದ್ಯಾರ್ಥಿಗಳು ಹಾವೇರಿಯಲ್ಲಿ ದೇಣಿಗೆ ಸಂಗ್ರಹಿಸಲಾಯಿತು. ನಮ್ಮ ನಾಡ ಹುಲಿಗಳೇ, ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಸ್ಲೋಗನ್ ಅಡಿಯಲ್ಲಿ ಗುರು ಅಂತ್ಯ ಸಂಸ್ಕಾರ ನಡೆದ ಜಾಗದಲ್ಲಿ ಮದ್ದೂರು ಜೆಡಿಎಸ್ ಘಟಕ ಪರಿಹಾರ ನಿಧಿ ಸಂಗ್ರಹ ಕಾರ್ಯ ಮಾಡಿತು. ಗುರು ಕುಟುಂಬಕ್ಕೆ ನೀಡಲು ಪರಿಹಾರ ನಿಧಿ ಸಂಗ್ರಹಿಸಲಾಯಿತು. ಸಿಎಂ ಪುತ್ರ ನಿಖಿಲ್ ಗುರು ಕುಟುಂಬಕ್ಕೆ ಸಾಂತ್ವನ ಹೇಳಿ ಸಹಾಯ ಮಾಡಿದ್ರು. ಮಂಡ್ಯ ಯೋಧನ ಸಾವಿಗೆ ಮಿಡಿದ ಹೃದಯಗಳ ಕಾರ್ಯ ನಿಜಕ್ಕೂ ಹೃದಯ ತುಂಬಿ ಬರುವಂತೆ ಮಾಡಿದೆ. ಗುರು ಅಂತ್ಯ ಸಂಸ್ಕಾರಕ್ಕೆ ಜನಸಾಗರ ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಕೆಎಂಎಫ್ನಿಂದ ಮಜ್ಜಿಗೆ, ನೀರು ವಿತರಿಸಲಾಗಿತ್ತು. ವೀರಯೋಧನ ಅಂತ್ಯಕ್ರಿಯೆಗೆ 20 ಕೆಜಿ ತುಪ್ಪ ನೀಡಿತ್ತು ಮಂಡ್ಯ ಹಾಲು ಒಕ್ಕೂಟ. ಗುರು ಕೇವಲ ಮಂಡ್ಯಕ್ಕಷ್ಟೇ ಮಗನಲ್ಲ, ಇಡೀ ರಾಜ್ಯದ ಕುವರ ಅಂತ ನಾಡಿನಾದ್ಯಂತ ನೊಂದ ಕುಟುಂಬಕ್ಕೆ ನೆರವಾಗಿತ್ತು. ಪುಟ್ಟಪ್ಪ ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಉಗ್ರರ ದಾಳಿಯ ನಡುವೆಯೂ ಪಾತಕಿಗಳಿಗೆ ತಿರುಗೇಟು ನೀಡಲು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತೀಯ ವಾಯುಪಡೆ ವಾಯುಶಕ್ತಿಯ ಪ್ರದರ್ಶನವನ್ನು ನಡೆಸಿತು. ವಾಯುಶಕ್ತಿ 2019 ಅಭ್ಯಾಸದ ಫೈರ್ ಪವರ್ ಪ್ರದರ್ಶನದ 7ನೇ ಆವೃತ್ತಿಯಲ್ಲಿ ಯುದ್ಧ ವಿಮಾನಗಳ ಪ್ರದರ್ಶನ ನಡೆಯಿತು. ಭಾರತದ ವಾಯುಪಡೆ ತನ್ನ ಪೂರ್ಣ ಪ್ರಮಾಣದ ಯುದ್ಧ ಮತ್ತು ಶಸ್ತ್ರಾಸ್ತ್ರ ಮದ್ದುಗುಂಡುಗಳ ಬಳಕೆಯ ಸಾಮರ್ಥ್ಯವನ್ನು ತೋರಿಸಿತು. ದೇಶಿ ನಿರ್ಮಿತ ಹಗುರ ಯುದ್ಧ ವಿಮಾನ ತೇಜಸ್, ಅತ್ಯಾಧುನಿಕ ಹಗುರ ಹೆಲಿಕಾಪ್ಟರ್ ಆಕಾಶ್ ಕ್ಷಿಪಣಿ ಹಾರಾಟ ಪ್ರಯೋಗ ನಡೆಯಿತು. ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್, ವಿವಿಧ ದೇಶಗಳ ರಕ್ಷಣಾ ಅಧಿಕಾರಿಗಳು, ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಪ್ರಮುಖರು ಇದರಲ್ಲಿ ಹಾಜರಿದ್ದರು. Every Garud commando has his eyes scanning the vicinity for any threat and rapidly climbs away. While it approaches the grandstand, let us have a look. This is due to the continuous incline, not which a helicopter was used to see the commandos onward. The radar is put out of action, creating the vital line corridor is an vital mission required in this area. This mission is a part of the best primary providing the Garud commanders to lower nets of enemy air assets. The radar is put out of action, creating the vital line corridor. And here, the aircraft touches the ground and rapidly starts to decelerate. While offloading the troops, every Garud commando has his eyes scanning the vicinity for any threat. ಪುಲ್ವಾಮಾ ಉಗ್ರ ದಾಳಿಯಲ್ಲಿ 40 ಯೋಧರು ಹುತಾತ್ಮರಾಗಿದ್ದಾರೆ. ಹುತಾತ್ಮ ಯೋಧರಿಗೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ಯೋಧರ ಪಾರ್ಥಿವ ಶರೀರಗಳು ತಮ್ಮ ಹುಟ್ಟೂರಿಗೆ ಬರ್ತಾ ಇದ್ದಂತೆ ಜನರು ವೀರ ಯೋಧರಿಗೆ ಸಲಾಂ ಹೇಳಿದರು. ದೇಶ ಸೇವೆಗೆ ಬಲಿದಾನ ಮಾಡಿದ ಹುತಾತ್ಮರಿಗೆ ಜೈಕಾರ ಕೂಗಿ ಗೌರವ ಸಲ್ಲಿಸಿದರು. ಸ್ವಗ್ರಾಮದಲ್ಲಿ ಹುತಾತ್ಮ ಯೋಧರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಭಾರತಾಂಬೆಯ 40 ಪುತ್ರರನ್ನ ಕಳೆದುಕೊಂಡಿರುವ ಇಡೀ ದೇಶ ಮಮ್ಮಲ ಮರುಗಿದೆ. ಹುತಾತ್ಮ ಯೋಧರ ಪಾರ್ಥಿವ ಶರೀರಗಳನ್ನ ಇಂದು ಹುಟ್ಟೂರಿಗೆ ಕಳಿಸಿಕೊಡಲಾಯಿತು. ಸ್ವಗ್ರಾಮಗಳಿಗೆ ಪಾರ್ಥಿವ ಶರೀರ ಬರ್ತಿದ್ದಂತೆ ಜನರು ಜೈಕಾರ ಹಾಕಿ ಯೋಧರಿಗೆ ಗೌರವ ಸಮರ್ಪಣೆ ಮಾಡಿದ್ರು. ಪುಲ್ವಾಮಾ ದಾಳಿಯಲ್ಲಿ ರಾಜಸ್ಥಾನದ 5 ವೀರ ಯೋಧರು ಹುತಾತ್ಮರಾಗಿದ್ರು. ಜೀತ್ರಾಮ್, ನಾರಾಯಣ್ ಗುರ್ಜರ್, ಹೇಮರಾಜ್ ಮೀನಾ, ಭಾಗೀರಥಿ ಸಿಂಗ್, ಲೋಹಿತಾಶ್ ಲಾಂಬಾ 5 ಯೋಧರು ಉಗ್ರ ದಾಳಿಗೆ ಬಲಿಯಾಗಿದ್ರು. ಯೋಧರ ಪಾರ್ಥಿವ ಶರೀರಗಳು ಸ್ವಗ್ರಾಮಕ್ಕೆ ಬರ್ತಿದ್ದಂತೆ ಜನರು ಅಮರ್ ರಹೇ ಘೋಷಣೆ ಕೂಗಿ ಹುತಾತ್ಮರಿಗೆ ನಮನ ಸಲ್ಲಿಸಿದ್ರು. ಪರವಾಗಿದ್ದ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹುತಾತ್ಮರಿಗೆ ನಮನ ಸಲ್ಲಿಸಲು ಜನಸಾಗರವೇ ಹರಿದು ಬಂದಿತ್ತು. ದೇಶದ 11 ವೀರ ಯೋಧರು ದೇಶ ಸೇವೆಗೆ ಪ್ರಾಣ ಅರ್ಪಿಸಿದ್ದಾರೆ. ಪಂಕಜ್ ಕುಮಾರ್ ತ್ರಿಪಾಠಿ, ಅವಧೇಶ್ ಕುಮಾರ್ ಯಾದವ್, ಅಮಿತ್ ಕುಮಾರ್, ವಿಜಯ್ ಮೌರ್ಯ, ರಾಮ್ ವಕೀಲ್, ಪ್ರದೀಪ್ ಕುಮಾರ್, ರಮೇಶ್ ಯಾದವ್, ಕೌಶಲ್ ಕುಮಾರ್, ಪ್ರದೀಪ್ ಸಿಂಗ್, ಮಹೇಶ್ ಕುಮಾರ್, ಶ್ಯಾಮ್ ಬಾಬು, ಅಜಿತ್ ಕುಮಾರ್ ಪಾರ್ಥಿವ ಶರೀರಗಳಿಗೆ ಗೌರವ ನೀಡಲಾಯಿತು. ಸ್ವಗ್ರಾಮಗಳಿಗೆ ಪಾರ್ಥಿವ ಶರೀರಗಳು ಬರ್ತಿದ್ದಂತೆ ಜನರು ಕಂಬನಿ ಹಾಕಿದರು. ಬಳಿಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಉತ್ತರಾಖಂಡ್ನ ವೀರೇಂದ್ರ ಸಿಂಗ್ ಪಾರ್ಥಿವ ಶರೀರ ಹುಟ್ಟೂರು ಉದಯ್ ಸಿಂಗ್ ನಗರಕ್ಕೆ ಬರ್ತಿದ್ದಂತೆ ಜನರು ಜೈಕಾರದ ಘೋಷಣೆ ಹಾಕಿದ್ರು. ಪಂಜಾಬ್ನಲ್ಲಿ 4 ಯೋಧರು ವೀರ ಮರಣವನ್ನಪ್ಪಿದ್ರು. ಮಣಿಂದರ್ ಸಿಂಗ್, ಜೈಮಾಲ್ ಸಿಂಗ್, ಸುಖ್ಜಿಂದರ್ ಸಿಂಗ್, ಕುಲ್ವಿಂದರ್ ಸಿಂಗ್ಗೆ ಸಕಲ ಸರ್ಕಾರಿ ಗೌರವ ಸಲ್ಲಿಸಿ ನಮನ ಸಲ್ಲಿಸಲಾಯಿತು.
ಪಂಜಾಬ್ನ ಮೋಗಾದಲ್ಲಿ ಹುತಾತ್ಮ ಯೋಧ ಜೈಮಲ್ ಸಿಂಗ್ ಪಾರ್ಥಿವ ಶರೀರ ಬರಮಾಡಿಕೊಳ್ಳಲಾಯಿತು. ವೀರ ಯೋಧನಿಗೆ ಅಂತಿಮ ನಮನ ಸಲ್ಲಿಸಲಾಯಿತು. ಮಹಾರಾಷ್ಟ್ರ, ಉತ್ತರಾಖಂಡ್, ಬಿಹಾರ, ತಮಿಳುನಾಡು, ಹಿಮಾಚಲ ಪ್ರದೇಶ, ಪಶ್ಚಿಮ ಬಂಗಾಳ, ಒಡಿಶಾದಲ್ಲಿ ಹುತಾತ್ಮ ಯೋಧರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಸೇನಾ ಗೌರವಗಳೊಂದಿಗೆ ಅಂತಿಮ ವಿದಾಯ ಹೇಳಲಾಯಿತು. ವೀರ ಯೋಧರ ಅಂತಿಮ ದರ್ಶನ ಪಡೆಯಲು ಜನಸಾಗರವೇ ಹರಿದು ಬಂದಿತ್ತು. ವೀರ ಯೋಧರಿಗೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.